ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನೋಡಿ ಇವತ್ತು ಸ್ಪೈಸಿಯಾಗಿರೋ ನಿಂಬೆಹಣ್ಣಿನ ಉಪ್ಪಿನಕಾಯಿ ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ನೋಡಿ ಬನ್ನಿ, ಸ್ಕಿಪ್ ಮಾಡೋದೆ ನೋಡಿ. ನಿಮ್ಮ ಮನೆಯಲ್ಲೂ ನಿಂಬೆಹಣ್ಣಿದ್ರೆ ಉಪ್ಪಿನಕಾಯಿ ಹಾಕಿ ನೋಡಿ. ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಇದರಲ್ಲಿ ಉಪ್ಪು ಸ್ವಲ್ಪ ಅರಿಶಿಣ ಹಾಕಿಟ್ಟಿದ್ದೀನಿ ನೋಡಿ. ಹಾಕಿ ಕಟ್ ಮಾಡಿ ಈ ಥರ ಉಪ್ಪು ಅರಿಶಿಣ ಹಾಕಿಟ್ಟು 3 ದಿವಸ ಏನು ಮಾಡಿದ್ದೀನಿ ಅವಕ್ಕೆ ಒಂದು ಬಾಕ್ಸಲ್ಲಿ ಹಾಕಿ ಬುಟ್ಟೆಯಲ್ಲಿ ಹಾಕಿ ಇಟ್ಬಿಟ್ಟಿದ್ದೀನಿ. ಇಟ್ಬಿಟ್ಟು 3 ದಿವಸ ಆದಮೇಲೆ ಇವಾಗ ಉಪ್ಪಿನಕಾಯಿ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಮೆಂತ್ಯ ತೊಗೊಂಡಿದ್ದೀನಿ ನೋಡಿ. ಮೆಂತ್ಯ ತೊಗೊಂಡು ಚೆನ್ನಾಗಿ ಹುರ್ಕೊಂಡಿದ್ದೀನಿ ನೋಡಿ. ಈ ಥರ ಕಮ್ಮಗೆ ಹುರ್ಕೋಬೇಕು, ಅಂದರೆ ರೆಡ್ ಕಲರ್ ಆಗಬೇಕು, ಚಟಪಟ ಅಂತ ಹಾರಬೇಕು ನೋಡಿ. ಆ ಥರ ಮೆಂತ್ಯ ಹುರ್ಕೋಬೇಕಾಗುತ್ತೆ. ಹುರ್ಕೊಂಡು ಇಟ್ಕೋಬೇಕು ನೋಡಿ. ಈ ಥರ ಚೆನ್ನಾಗಿ ಹುರ್ಕೊಳ್ಳಿ. ಮೆಂತ್ಯ ಹಾರ್ಡ್ ಇರುತ್ತಲ್ವ, ಹಾಗಾಗಿ ಸ್ವಲ್ಪ ಈ ಥರ ಹಾರಬೇಕು ನೋಡಿ. ಈ ಥರ ಹಾರ್ತಾಯಿದ್ದೀನಿ ನೋಡಿ. ಚಟಪಟ ಚಟಪಟ ಅಂತ ಹಾರಿದರೆ ಏನಾಗುತ್ತೆ, ಅದು ಚೆನ್ನಾಗಿ ವಾಸನೆ ಬರುತ್ತೆ. ಅದು ಆದಮೇಲೆ ನೋಡಿ ನಿಂಬೆ ಹಣ್ಣು ಇದು ಮೆಂತ್ಯ ಆದಮೇಲೆ ಇವಾಗ ಏನು ಮಾಡ್ತಾಯಿದ್ದೀನಿ, ಜೀರಿಗೆ ತೊಗೊಂಡಿದ್ದೀನಿ ನೋಡಿ. ಜೀರಿಗೆ ಸ್ವಲ್ಪ ತೊಗೊಂಡಿದ್ದೀನಿ. ಜೀರಿಗೆನೂ ಚೆನ್ನಾಗಿ ಹುರ್ಕೋಬೇಕು ನೋಡಿ. ಅದನ್ನು ಕಮ್ಮಗೆ ವಾಸನೆ ಬರಬೇಕು, ಅಂದರೆ ಉಪ್ಪಿನಕಾಯಿ ಟೇಸ್ಟ್ ಆಗಿರುತ್ತೆ. ಹಾಗಾಗಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ನೋಡಿ. ಈ ಥರ ಚೆನ್ನಾಗಿ ಹುರ್ಕೋಬೇಕು ನೋಡಿ. ಜೀರಿಗೆನೂ ಸರಿಯಾಗಿ ಹುರ್ಕೋತಾ ಇದ್ದೀನಿ ನೋಡಿ. ಈ ಥರ ನೋಡ್ಕೊಳ್ಳಿ. ಎಷ್ಟು ಸರಿಯಾಗಿ ವಾಸನೆ ಚೆನ್ನಾಗಿ ಕಮ್ಮಗೆ ಬಂತಂದರೆ ಅದು ಏನಾಗುತ್ತೆ, ಚೆನ್ನಾಗಿ ವಾಸನೆ ಬರುತ್ತೆ, ಚೆನ್ನಾಗಿ ಹುರಿಯುತ್ತೆ, ಪೌಡ್ರ್ ಚೆನ್ನಾಗಾಗುತ್ತೆ. ಹಾಗಾಗಿ ಈ ಥರ ಮಾಡ್ತಾಯಿದ್ದೀನಿ ನೋಡಿ. ಚೆನ್ನಾಗಿ ಇದು ಏನಂತಾರ, ಸಣ್ಣ ಉರಿಯಲ್ಲಿ ಆರಾಮಾಗಿ ಸಾವಕಾಶಾಗಿ ಹುರ್ಕೋಬೇಕು ನೋಡಿ. ಈ ಥರ ಹುರ್ಕೋಬೇಕು. ಈ ಥರ ಹಾರಬೇಕು ನೋಡಿ. ಈಗ ಈ ಥರ ಜೀರಿಗೆ ಏನಿದೆ ಅಲ್ವಾ, ಹಾರ್ತಾ ಇರಬೇಕು, ಅಂದರೆ ಕಡೆಯಲ್ಲಿ ಹಾರ್ತಾಯಿದ್ರೆ ಸೂಪರಾಗಿರುತ್ತೆ ನೋಡಿ. ಇದರಲ್ಲಿ ನೋಡಿ ಇವಾಗ ಇದು ಹಾಕ್ತಾಯಿದ್ದೀನಿ ನೋಡಿ. ಉಪ್ಪಿನಕಾಯಲ್ಲಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡಿ. ಇವಾಗ ಇದರಲ್ಲಿ ನೋಡಿ ಚೆನ್ನಾಗಿ ಖಾರ ಹಾಕ್ತಾಯಿದ್ದೀನಿ. ಖಾರ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಖಾರ ಹಾಕ್ತಾಯಿದ್ದೀನಿ, ಮತ್ತು ಬೆಳ್ಳುಳ್ಳಿ ಚಟ್ನಿ, ಇದು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಮತ್ತು ಶುಂಠಿ ಹಾಕ್ತಾಯಿದ್ದೀನಿ. ಕುಟ್ಟು ಪೇಸ್ಟ್ ಮಾಡಿ ಹಾಕಿದ್ದೀನಿ ನೋಡಿ. ಮೊದಲು ಫಸ್ಟು ಶುಂಠಿ ಪೇಸ್ಟೇ ಹಾಕಿದ್ದೀನಿ. ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಹಾಕಿದ ಮೇಲೆ ಖಾರ ಹಾಕ್ತಾಯಿದ್ದೀನಿ. ಖಾರ ಹಾಕ್ಕೊಂಡು ಇವಾಗ ಚೆನ್ನಾಗಿ ಮೇಲೆ ಕೆಳಗೆ ಮಾಡ್ಕೊಳ್ಬೇಕು ನೋಡಿ. ಆ ಪೌಡ್ರ್ ಮಾಡಿ ಜೀರಿಗೆ ಎಲ್ಲ ಮೆಂತ್ಯ ಎಲ್ಲ ಹುರಿದಿಟ್ಟಿದ್ದೀವಲ್ಲ, ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಏನು ಮಾಡಬೇಕು, ಅದ್ರದ್ದೆಲ್ಲ ಪೌಡ್ರ್ ಮಾಡ್ಕೋಬೇಕು. ಒಂದು ಕಡೆ ತಣ್ಣಗಾಗಕ್ಕೆ ಇಟ್ಟಿದ್ದೀನಿ. ಇಟ್ಕೊಂಡು ಪೌಡ್ರ್ ಮಾಡ್ಕೋತೀನಿ. ಸಕ್ಕರೆ ಹಾಕ್ತಾಯಿದ್ದೀನಿ ನೋಡಿ. ಲಿಂಬೆಹಣ್ಣು ಹುಳಿ ಇರುತ್ತಲ್ವ, ಹಾಗಾಗಿ ಸಕ್ಕರೆ ಹಾಕ್ತಾಯಿದ್ದೀನಿ ನೋಡಿ. ಸಕ್ಕರೆ ಹಾಕ್ಕೋಬೇಕು. ಈ ಥರ ಸಕ್ಕರೆ ಹಾಕ್ಕೊಂಡು ಇಟ್ಕೋಬೇಕು ನೋಡಿ. ಸಕ್ಕರೆ ಎಷ್ಟು ಹಾಕ್ತೀವಿ ಅಷ್ಟು ಹುಳಿ ಕಡಿಮೆ ಆಗುತ್ತೆ ನೋಡಿ. ಚೆನ್ನಾಗಾಗುತ್ತೆ, ಟೇಸ್ಟೂ ಆಗುತ್ತೆ. ಇದು ನೋಡಿ ಸಾಸಿವೆ ಹಿಟ್ಟಿದೆ ನೋಡಿ. ಸಾಸಿವೆ ಹಿಟ್ಟು ಸ್ವಲ್ಪ ಹಾಕ್ತೀನಿ ಅಷ್ಟೇ. 1 ಸ್ಪೂನ್ 2 ಸ್ಪೂನು ಸಾಸಿವೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಥರ ಇವಾಗ ಸಾಸಿವೆ ಹಿಟ್ಟನ್ನು ಹಾಕಿಲ್ಲ. ಇದೆಲ್ಲ ಮಿಕ್ಸ್ ಆದಮೇಲೆ ಸಾಸಿವೆ ಹಿಟ್ಟು ಹಾಕ್ತೀನಿ ನೋಡಿ. ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಉಪ್ಪಿನಕಾಯಿ ಟೇಸ್ಟು ಚೆನ್ನಾಗಿ ಬರುತ್ತೆ ನೋಡಿ. ಹಾಗಾಗಿ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ನೋಡಿ ಸಾಸಿವೆ ಹಿಟ್ಟು ಹಾಕ್ತಾಯಿದ್ದೀನಿ ನೋಡಿ. ಒಳಗಡೆ ಸಾಸಿವೆ ಹಿಟ್ಟು ಹಾಕ್ಕೋಬೇಕು. ಈ ಥರ ಹಾಕ್ಕೊಂಡು ಇಟ್ಕೋಬೇಕು. ಇಟ್ಕೊಂಡು ಇವಾಗ ನೋಡಿ ಇಲ್ಲಿ ಲವಂಗ ಇನ್ನೂ 4 ಲವಂಗ, ಮೆಣಸು ಅಂದರೆ ಏನಂತೀರಿ ನೀವು, ಕರಿ ಮೆಣಸು ಅಂತಿರುತ್ತಲ್ವ, ಅದನ್ನು ಹುರ್ಕೊಂಡಿದ್ದೀನಿ ನೋಡಿ. ಹುರ್ಕೊಂಡು ಎಲ್ಲ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಪೇಸ್ಟ್ ಮಾಡ್ಕೊಂಡು ಇವಾಗ ಉಪ್ಪು ಹಾಕ್ತಾಯಿದ್ದೀನಿ ನೋಡಿ. ಉಪ್ಪು ಜಾಸ್ತಿ ಬೇಕು, ಉಪ್ಪಿನಕಾಯಿಗೆ ಉಪ್ಪೇ ಜಾಸ್ತಿ ಬೇಕು ನೋಡಿ. ಹಾಗಾಗಿ ಉಪ್ಪಿನಕಾಯಿಗೆ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ಕೊಂಡು ಇದೆಲ್ಲ ಮಿಕ್ಸಿಯೆಲ್ಲ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ. ಪೌಡ್ರೆಲ್ಲ ಮೆಂತ್ಯ, ಜೀರಿಗೆ ಮತ್ತು ಲವಂಗ, ಕರಿಮೆಣಸು ಎಲ್ಲ ಪೇಸ್ಟ್ ಮಾಡ್ಕೊಂಡಿದ್ದೀನಲ್ವ, ಅದೆಲ್ಲ ಹಾಕ್ಕೋತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡ್ಕೊಂಡು ಇಟ್ಕೋಬೇಕು. ಚೆನ್ನಾಗಿ ಎಲ್ಲ ಕಲಿಸ್ಕೋಬೇಕು ನೋಡಿ. ಉಪ್ಪಿನಕಾಯಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆದ್ರೇ ಏನಾಗುತ್ತೆ, ಚೆನ್ನಾಗಾಗುತ್ತೆ ನೋಡಿ. ಇದು ಉಪ್ಪಿನಕಾಯಿ ಖಾರ ಹಾಕ್ತಾಯಿದ್ದೀನಿ, ಅಂದರೆ ಮಸಾಲ ಇದೆ ನೋಡಿ. ಉಪ್ಪಿನಕಾಯಿ ಮಸಾಲ ಇದೆ, ಮಸಾಲ ಹಾಕ್ತಾಯಿದ್ದೀನಿ. ಅದೆಲ್ಲ ಮನೆಗೂ ಮಸಾಲ ರೆಡಿ ಮಾಡಿದ್ದೀನಿ, ಮತ್ತು ಖರೀದಿ ತಂದಿರೋದು ಉಪ್ಪಿನಕಾಯಿ ಮಸಾಲನೂ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಏನಾಗುತ್ತೆ, ಟೇಸ್ಟು ಚೆನ್ನಾಗಿ ಬರುತ್ತೆ. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಇವಾಗ ರೆಡಿಯಾಗಿದ್ದೀನಿ ನೋಡಿ ಉಪ್ಪಿನಕಾಯಿ. ಇದಕ್ಕೆ ಯಾವಾಗ ಬೇಕು ಆವಾಗ ಒಗ್ಗರಣೆ ಹಾಕ್ಕೊಳ್ಳೋದು, ಊಟ ಮಾಡೋದು ಮಾಡ್ತೀವಿ ನಾವು. ಒಮ್ಮೆ ಒಗ್ಗರಣೆ ಹಾಕೋದಿಲ್ಲ, ಯಾವಾಗ ಬೇಕೋ ಆವಾಗಷ್ಟೇ ಒಗ್ಗರಣೆ ಹಾಕ್ತೀವಿ ನೋಡಿ. ನೀವು ಮಾಡಿ ನೋಡಿ. ಥ್ಯಾಂಕ್ ಯು.